ಹಾಯ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾವತ್ತು ಕ್ರೋಶಾ ಡಿಸೈನಲ್ಲಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ಲಾಗಿರುತ್ತೆ, ಬಿಗಿನರ್ಸ್ ಆರಾಮಾಗಿ ಹಾಕ್ಕೋಬೋದು. ತುಂಬ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ. 1 ಅವರಲ್ಲಿ 1 ಅವರ್ ಇಲ್ಲ ಹಾಫ್ ಆನ್ ಅವರಲ್ಲಿ ಹಾಕ್ಬೋದು. ನೋಡಿ, ನಾನು ಇವಾಗ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ನಾನು ಅದಕ್ಕೆ ಈ ಥರ ಈ ಬೀಡ್ಸನ್ನು ತೊಗೊಂಡಿದ್ದೀನಿ, ಉದ್ದ ಇರೋ ಬೀಡ್ಸು. ನಿಮ್ಗೆ ಯಾವ ಬೀಡ್ಸ್ ಬೇಕಾದರೂ ತೊಗೋಬೋದು. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆದರೆ ಆ ಡಿಸೈನ್ಸ್ ತೊಗೋಬೋದು. ನೋಡಿ, ನಾನು ಇವಾಗ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ರೀತಿ ಸ್ಯಾರಿಗೆ ಫಸ್ಟ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೋಬೇಕು. 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ಥರ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನೀವು ಯಾವುದೇ ಡಿಸೈನ್ ಆದ್ರೂ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಬೇಕು. ಇವಾಗ ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ಸ್ ಹಾಕ್ತಾಯಿದ್ದೀನಿ. 5 ಚೈನ್ಸ್ ಹಾಕ್ಬಿಟ್ಟು ನೋಡಿ, ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ಸ್ ಹಾಕಬೇಕು. 1 2 3 4 5 ಚೈನ್ಸ್ ಹಾಕಬೇಕು. 5 ಚೈನ್ಸ್ ಹಾಕ್ಬಿಟ್ಟು 5 ಹಾಕ್ಕೋಬೇಡಿ, ಇಲ್ಲಿ ಸೆಂಟ್ರಲ್ ಸ್ವಲ್ಪ ಗ್ಯಾಪ್ ಇರುತ್ತೆ. 1 ಚೈನ್ ಕಮ್ಮಿ ಹಾಕ್ಕೊಳ್ಳಿ. 4 ಚೈನ್ಸ್ ಹಾಕ್ಕೊಳ್ಳಿ. 4 ಇಲ್ಲ 3 ಹಾಕ್ಕೊಳ್ಳಿ ಸಾಕು. ನೋಡಿ, 4 ಚೈನ್ಸ್ ಹಾಕಿದ್ದೀನಿ. 4 ಚೈನ್ಸ್ ಹಾಕ್ಬಿಟ್ಟು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. 4 ಚೈನ್ಸ್ ಆದಮೇಲೆ ಮತ್ತು 5 ಚೈನ್ಸು 1 2 3 4 5 ನೋಡಿ, 5 ಚೈನ್ಸ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ದಾರ ಮೇಲೆ ಬಿಟ್ಬಿಟ್ಟು ಬೀಡ್ಸ್ ತೊಗೊಂಡಿದ್ದೀವಲ್ಲ ನಾವು, ಆ ಥರ ಬೀಡ್ಸು ನೋಡಿ, ಬೀಡ್ ತೊಗೊಂಡಿದ್ದೀನಿ. ಇವಾಗ ಕ್ರೋಶಾಗೆ ಇನ್ಸರ್ಟ್ ಮಾಡಿಕೊಂಡು ದಾರಕ್ಕೆ ಇನ್ಸರ್ಟ್ ಮಾಡಬೇಕು. ದಾರಕ್ಕೆ ಇನ್ಸರ್ಟ್ ಮಾಡಿಬಿಟ್ಟು ನೋಡಿ, ಬೀಡ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಬೀಡ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ 5 ಚೈನ್ಸು, ಆಮೇಲೆ 3 ಚೈನ್ಸು ಮತ್ತು 5 ಚೈನ್ಸು, 1 ಬೀಡು. ನೋಡಿ, ಈ ಥರ ಬರೀ ಚೈನ್ಸೇ ಬರುತ್ತೆ. ಇಲ್ಲಿ 5 ಚೈನ್ಸ್ ಇರೋ ಹತ್ರ ಬೇಬಿ ಕುಚ್ಚು ಬರುತ್ತೆ, ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ. 4 ಚೈನ್ಸ್ ಹಾಕಿರೋದ್ರ ನಾವು ಬಿಡಬೇಕಾಗುತ್ತೆ, ಅಲ್ಲಿ ಕುಚ್ಚು ಕಟ್ಟಂಗಿಲ್ಲ. ಇಲ್ಲಿ 5 ಚೈನ್ಸ್ ಎಲ್ಲಿ ಹಾಕಿರ್ತೀವೋ ಅಲ್ಲಿ ಕುಚ್ಚು ಕಟ್ಕೋಬೇಕು. ನೋಡಿ, ಈ ರೀತಿ ಬೀಡ್ ಲಾಕ್ ಆಗಿ ಬಟ್ಟೆ ಲಾಕ್ ಆಗಿದೆ. ಮತ್ತು ಚೈನ್ಸ್ ಹಾಕಬೇಕು. 1 2 3 4 5 ನೋಡಿ, 5 ಚೈನ್ಸ್ ಆಯಿತು. 5 ಚೈನ್ಸ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತಲ್ಲ ಲಾಕ್ ಮಾಡಿಕೊಂಡು, ತುಂಬ ಎಳ್ಕೊಂಡು ಲಾಕ್ ಮಾಡ್ಕೋಬೇಡಿ, ಬಟ್ಟೆ ಎಲ್ಲ ಸುಕ್ಕಾಗುತ್ತೆ. ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಹಾಕಿ. ಇನ್ನೊಂದು ಚೂರು ಒಳಗಡೆ ಆದರೂ ಪರವಾಗಿಲ್ಲ. ನೋಡಿ, 5 ಚೈನ್ಸ್ ಆಯಿತು. 5 ಚೈನ್ಸ್ ಆದಮೇಲೆ ಮತ್ತೆ 4 ಚೈನ್ಸ್ ಹಾಕ್ತಾಯಿದ್ದೀನಿ. 4 ಚೈನ್ಸ್ ಹಾಕಿ ಮತ್ತು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಬಟ್ಟೆಗೆ ಲಾಕ್ ಮಾಡಿ ಮತ್ತು 5 ಚೈನ್ಸ್ 1 2 3 4 5 ಚೈನ್ಸು ನೋಡಿ, ಈ ಥರ ಬರುತ್ತೆ. 5 ಚೈನ್ಸು ತುಂಬ ಸಿಂಪಲಾಗಿರುತ್ತೆ ಫ್ರೆಂಡ್ಸ್, ಬಿಗಿನರ್ಸ್ ಆರಾಮಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಬರುತ್ತೆ. 3 ಚೈನ್ಸು 1 ಬೀಡು, 3 ಚೈನ್ಸು 1 ಬೀಡು ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. 5 ಚೈನ್ಸ್ ಹಾಕಿರೋ ಹತ್ರ ಬೇಬಿ ಕುಚ್ಚು ಹಾಕ್ತೀವಿ. 3 ಚೈನ್ಸ್ ಹಾಕಿರೋ ಹತ್ರ ಅದು ಹಂಗೆ ಗ್ಯಾಪ್ ಬಿಟ್ಟಿರ್ತೀವಿ. ನೋಡಿ, ಬೀಡು ಈ ರೀತಿ ಬರುತ್ತೆ. ತುಂಬ ಸಿಂಪಲಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ, ಡಿಸೈನ್ ಇಷ್ಟ ಆದರೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್. ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಿಮ್ಗೆ ಇದೇ ಥರ ಬೇರೆ ಯಾವುದಾದ್ರೂ ಡಿಸೈನ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಿಮಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೂ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಬೀಡ್ನ ಲಾಕ್ ಮಾಡಿ ಮತ್ತು ಅಲ್ಲಿಂದನೇ ಕಂಟಿನ್ಯೂ. 5 ಚೈನ್ಸು 1 2 3 4 5 ಚೈನ್ಸು ನೋಡಿ, ಈ ರೀತಿ 5 ಚೈನ್ಸ್ ಆದಮೇಲೆ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿ ಮತ್ತು 4 ಚೈನ್ಸು 1 2 3 4 ನೋಡಿ, ಈ ರೀತಿ 4 ಚೈನ್ಸ್ ಆದಮೇಲೆ ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. 4 ಚೈನ್ಸ್ ಆಯ್ತಲ್ಲ. ಮತ್ತು ಇವಾಗ 5 ಚೈನ್ಸ್ 1 2 3 4 5 ಸೇಮ್ ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ, ಈ ಥರ ಬರುತ್ತೆ.
ತುಂಬ ಸಿಂಪಲಾಗಿರುತ್ತೆ, ಬಿಗಿನರ್ಸ್ ಆರಾಮಾಗಿ ಕಲ್ತ್ಕೊಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆದ್ರಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಯಾರಿ ಫುಲ್ ಆಗಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು 3 ಕಲರ್ ದಾರನ ತಗೊಂಡಿದ್ದೀನಿ ಬೇಬಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಇವಾಗ ಯಾವ ರೀತಿ ಕಟ್ಟೋದಂತ ನೋಡೋಣ ಬನ್ನಿ. ನೋಡಿ, ನಾವು 5 ಚೈನ್ಸ್ ಏನು ಹಾಕಿರ್ತೀವಲ್ಲ, ಆ 5 ಚೈನ್ಸ್ಗೆ ಕುಚ್ಚನ್ನು ಕಟ್ಕೋಬೇಕು. ನೋಡಿ ಈ ರೀತಿ ನಾನು 120 ದಾರನ ತಗೊಂಡಿದ್ದೀನಿ. ನೋಡಿ ಈ ರೀತಿ ಬೇಬಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ನಾವು 5 ಚೈನ್ಸ್ ಏನು ಹಾಕಿರ್ತೀವಲ್ಲ, ಆ 5 ಚೈನ್ಸ್ಗೆ ಕುಚ್ಚನ್ನು ಕಟ್ಕೋಬೇಕು. ಸೆಂಟ್ರಲ್ಲಿ 3 ಚೈನ್ಸ್ ಹಾಕಿರ್ತೀವಲ್ಲ, 3 ಚೈನ್ಸನ್ನ ಗ್ಯಾಪ್ ಬಿಡಬೇಕು. ಅದನ್ನು ಬಿಟ್ಟು 3 ಚೈನ್ಸ್ ಬಿಟ್ಟು 5 ಚೈನ್ಸ್ಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೇಬಿ ಕುಚ್ಚು ಕಟ್ಕೋಬೇಕಾಗುತ್ತೆ. ಈ ರೀತಿ ತುಂಬ ಸಿಂಪಲ್ಲಾಗೂ ಇರುತ್ತೆ, ಗ್ರ್ಯಾಂಡಾಗಿರುತ್ತೆ ಫ್ರೆಂಡ್ಸ್. ಈ ಸ್ಯಾರಿ 3 ಕಲರ್ ಇರೋದನ್ನ 3 ಕಲರ್ ದಾರನ ತಗೊಂಡಿದ್ದೀನಿ. ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಸ್ಯಾರಿ ಮೇಲೆ ಸಜೆಸ್ಟ್ ಮಾಡಿಕೊಂಡು ಅದರಲ್ಲಿ ನೀವು ಬೇಕಾದರೆ ಕಲರ್ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಕಲರ್ಸನ್ನು ಕಾಂಬಿನೇಷನಲ್ಲಿ ಕಟ್ಕೋಬೋದು. ಇಲ್ಲ ಡಬಲ್ ಕಲರ್ ಆದರೂ ಕಟ್ಕೋಬೋದು ನೀವು. ನೋಡಿ, ತುಂಬ ಈಸಿಯಾಗಿರುತ್ತೆ, ಗ್ರ್ಯಾಂಡಾಗಿರುತ್ತೆ, ಬಿಗಿನರ್ಸು ಆರಾಮಾಗಿ ಕಟ್ಕೋಬೋದು. ತುಂಬ ಸಿಂಪಲಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇದೇ ಥರ ಯಾವುದಾದ್ರೂ ಡಿಸೈನ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ಪ್ಲೀಸ್. ನೋಡಿ, ಈ ಥರ ತುಂಬ ಸಿಂಪಲಾಗಿರುತ್ತೆ, ಗ್ರ್ಯಾಂಡಾಗೂ ಕಾಣಿಸುತ್ತೆ. ಇನ್ನು ಬ್ರೈಡಲ್ ಸ್ಯಾರಿ ಕುಚ್ಚು, ನಾರ್ಮಲ್ ಬೇಬಿ ಕುಚ್ಚು, ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ಸು, ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ಸು, ಎಲ್ಲ ಥರ ಡಿಸೈನ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದೇ ಥರ ಡಿಸೈನ್ಸ್ ಬೇಕಂದ್ರೂ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ. ನೋಡಿ, ಈ ರೀತಿ ನಾನು ಪಿಂಕು, ಸಿಲ್ವರು, ಆಮೇಲೆ ಆರೆಂಜ್ ಕಲರನ್ನು ತೊಗೊಂಡಿದ್ದೀನಿ, 3 ಕಲರ್ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿರುತ್ತೆ, ಸಿಂಪಲಾಗಿರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಸೂಪರಾಗಿರುತ್ತೆ. ಇವಾಗ ನಾನು ಸ್ಯಾರಿ ಫುಲ್ ಆಗಿಬಿಟ್ಟು ಯಾವ ರೀತಿ ಬರುತ್ತೆ ಈ ಸ್ಯಾರಿ ಫುಲ್ ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಕುಚ್ಚನ್ನು ಕಟ್ಟಿಬಿಟ್ಟು ಸ್ಯಾರಿ ಫುಲ್ಲು ತೋರಿಸ್ತೀನಿ. ನೋಡಿ, ಈ ರೀತಿ ತುಂಬ ನೀಟಾಗಿ ಕಾಣಿಸುತ್ತೆ ಸ್ಯಾರಿ. ನೋಡಿ, ಇದ್ದಾರೆ 3 ಕಲರು, ಪಿಂಕು, ಸಿಲ್ವರು, ಆರೆಂಜು. ಇವಾಗ ಸ್ಯಾರಿ ಫುಲ್ ಆಗಿಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ತುಂಬ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆಯಲ್ಲ, ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಥ್ಯಾಂಕ್ ಯು.